ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಡಮ್, ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಮ್ಯಾಮ್ ಹೇಳ್ತಾ ಇದ್ರು. ನಯನ ಮ್ಯಾಮ್, ಅವೇರ್ನೆಸ್ ಮೂಡಿಸೋ ಜವಾಬ್ದಾರಿ ಯಾರ್ದು? ಹೆಂಗೆ? ನೀವೇ ಹೇಳಿದ್ರೆ ಕಾನೂನಲ್ಲೇ ಅಂತಹ ಅವಕಾಶಗಳಿಲ್ಲ, ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಬೇಕು, ಅದು ನಮ್ಮ ಜವಾಬ್ದಾರಿಗಳು, ಅದನ್ನ ನಾವು ಮೆರಿಬೇಕು ಅಂತ. ಬಟ್ ಜವಾಬ್ದಾರಿಗಳನ್ನ ಮೀರಿ ಈ ರೀತಿ ಆದಾಗ ಅದನ್ನ ಸರಿದಾರಿಗೆ ತರೋ ಜವಾಬ್ದಾರಿ ಯಾರ್ದು ಅಂತ. ಮೊದಲೆಲ್ಲ ಕೂಡು ಕುಟುಂಬ ಇತ್ತು, ಹಿರಿಯರಿದ್ರು, ತಿಳಿ ಹೇಳ್ತಾ ಇದ್ರು. ಹಂಗಿಲ್ಲ ಪರಿಸ್ಥಿತಿ ಅಂತ. ಸ್ಕೂಲ್ಸ್ ಅಲ್ಲಿ ವಿ ಹ್ಯಾವ್ ಟು ಎನ್ರಿಚ್ ಸ್ಟೂಡೆಂಟ್ಸ್ ವಿತ್ ದ ಮಾರಲ್ ಸೈನ್ಸ್. ನಮಗೆಲ್ಲ ಮಾರಲ್ ಸೈನ್ಸ್ ಅಂತ ಒಂದು ಕ್ಲಾಸೇ ಇತ್ತು, ಅದಕ್ಕೆ ಒಂದು ಟೆಸ್ಟ್ ಇತ್ತು, ಎಕ್ಸಾಮ್ ಇತ್ತು, ಮಾರ್ಕ್ಸ್ ಇತ್ತು. ಇವಾಗ ಆ ಮಾರಲ್ ಸೈನ್ಸ್ ಅಂತ ಒಂದು ಕಾನ್ಸೆಪ್ಟೇ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಇದು. ಬೈ ಚಾನ್ಸ್ ನೀವು ಆವಾಗಲೇ ಕೇಳಿದ್ದು ಲಾ ಅಲ್ಲಿ ಏನಿದೆ ಅಂತ. ಬೈ ಚಾನ್ಸ್ ಇಫ್ ದೆರ್ ಈಸ್ ಎನಿ ಇಲ್ಲಿಸಿಟ್ ರಿಲೇಷನ್ಶಿಪ್, ಇಫ್ ಅಟ್ ಆಲ್ ಮ್ಯಾರೇಜ್ ಆಗಿದ್ದರೆ ಬೈಗಮಿ ಹಾಕ್ಬೋದು. ಬೈಗಮಿಗೆ ಸಪ್ತಪದಿ ಈಸ್ ಮೋರ್ ಇಂಪಾರ್ಟೆಂಟ್. ಸಪ್ತಪದಿ ಇಲ್ಲ ಅಂತಂದರೆ ನಾವು ಮ್ಯಾರೇಜ್ ಪ್ರೂವ್ ಮಾಡೋಕ್ಕಾಗಲ್ಲ, ಬೈಗಮಿ ಕೇಸು ಡೈಲ್ಯೂಟ್ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ಎಲ್ಲರೂ ಸೀಕ್ರೆಟಾಗೆ ಮದುವೆ ಮಾಡ್ಕೊಳ್ಳೋದು. ಎಲ್ಲಿ ಸಿಗುತ್ತೆ ಪ್ರೂಫು? ಗಂಡು ಮಕ್ಕಳಾಗಿ ಹೆಣ್ಮಕ್ಳಿಗಾಗಲಿ ದ ಪ್ರೂಫ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಇಲ್ಲ, ಇಫ್ ಯು ಅಪ್ರಹೆಂಡ್ ಶಿ ಮೇ ಗೋ ಆ್ಯಂಡ್ ಗೆಟ್ ಮ್ಯಾರಿಡ್ ಟು ದಟ್ ಪರ್ಸನ್, ಒಂದು ಇಂಜೆಕ್ಷನ್ ಸೂಟ್ ಹಾಕ್ಬೋದು ದಟ್ ಶಿ ಶುಡ್ ನಾಟ್ ಗೆಟ್ ಮ್ಯಾರಿಡ್ ಟು ದಟ್ ಪರ್ಸನ್ ಅಂತ. ಸೊ ಈ ಥರ ಒಂದು ಆಪ್ಷನ್ಸು ಇದೆ. ನೀವು ಹೇಳಿದ್ದು ಹೌ ಟು ಬ್ರಿಂಗ್ ಅವೇರ್ನೆಸ್ ದಟ್ ಸಿ ಇಟ್ ಎಜುಕೇಷನ್ ಈಸ್ ದ ಒನ್ ಥಿಂಗ್ ವಿಚ್ ಕ್ಯಾನ್ ಕರೆಕ್ಟ್ ಇದು. ಆ್ಯಂಡ್ ಮೇನ್ ಥಿಂಗ್ ಈಸ್ ದ ಮದರ್. ದ ಮದರ್ ಪ್ಲೇಸ್ ಅ ಡಾಮಿನೆಂಟ್ ರೋಲ್ ಇನ್ ಆಲ್, ಫಾರ್ ಹೆಣ್ಣಾಗಲಿ ಗಂಡಾಗಲಿ ಡಾಮಿನೆಂಟ್ ರೋಲು ಅಮ್ಮ ಶುಡ್ ಟೆಲ್ ದಿಸ್ ಈಸ್ ರೈಟ್, ದಿಸ್ ಈಸ್ ರಾಂಗ್. ಫ್ರಮ್ ಡೇ ಒನ್ ಆ ಸಂಸ್ಕಾರ ಆ ಕಲ್ಚರಿಂದ ಬೆಳೆಸೋದು ಅದು. ಬಟ್ ಅಮ್ಮನೂ ಫ್ರೀ, ನೀನು ಫ್ರೀ ಆಗಿರೋ ಅಂತ ಅಂದಾಗ ಅದು ಕೆಟ್ಟೋಗುತ್ತೆ. ಇವಾಗ ಮೋಸ್ಟ್ ಆಫ್ ದ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಬರೋದೇ ಅಮ್ಮ ಪಾಯ್ಸನಿಂಗ್ ದ ಮೈಂಡ್ ಆಫ್ ದ ಚೈಲ್ಡ್. ಇವಾಗ ಏನೋ ಒಂದು ಕಂಪ್ಲೇಂಟ್ ತೊಗೊಂಬಂದು ಹೇಳಿದಾಗ ಅಮ್ಮ ಎತ್ಕೊಂಡು ದಿಸ್ ಈಸ್ ನಾರ್ಮಲ್, ದಿಸ್ ಈಸ್ ನಾಟ್ ಕಂಪ್ಲೇನಬಲ್. ಲೋಟ ತೊಳಿ ಅನ್ನೋದು ಇಟ್ ಈಸ್ ನಾಟ್ ಎ ಕಂಪ್ಲೇಂಟ್. ಬೇಗ ಎದ್ದೋಳು ಅನ್ನೋದು ನಾಟ್ ಕಂಪ್ಲೇಂಟ್. ಎದ್ದಿದ ತಕ್ಷಣ ಸ್ನಾನ ಮಾಡು, ದಿಸ್ ಈಸ್ ಆಲ್ ದ ಬಿಹೇವಿಯರ್ ಪ್ಯಾಟ್ರನ್ ವಿಚ್ ಆಲ್ ಶುಡ್ ಫಾಲೋ. ಅದೆಲ್ಲ ಕಂಪ್ಲೇಂಟ್ ಮಾಡೋದು, ಬೇಗ ಎದ್ದೋಳಕ್ಕೆ ಹೇಳ್ತಾರೆ, ಸ್ನಾನ ಮಾಡೋಕ್ಕೆ ಹೇಳ್ತಾರೆ, ಲೋಟ ತೊಳಿಯೋಕ್ಕೆ ಹೇಳ್ತಾರೆ, ಅದೆಲ್ಲ ಕಂಪ್ಲೇಂಟ್ ಮಾಡಿ ತೊಗೊಂಬಂದಾಗ ಮದರ್ ಶುಡ್ ಡಿಸ್ಕರೇಜ್ ದಟ್ ಕಂಪ್ಲೇಂಟ್. ಇವಾಗ ಒಂದು ಹೆಣ್ಮಗು ಒಂದು ಕಂಪ್ಲೇಂಟ್ ತೊಗೊಂಬಂದಾಗ ಮದರ್ ಶುಡ್ ಯೂಸ್ ದ ಬ್ರೈನ್. ದಿಸ್ ಕಂಪ್ಲೇಂಟ್ ಈಸ್ ರಿಯಲಿ ಕಂಪ್ಲೇನಬಲ್ ಆರ್ ನಾಟ್ ಕಂಪ್ಲೇನಬಲ್. ದೇ ಶುಡ್ ನಾಟ್ ಇನ್ವಾಲ್ವ್ ಇನ್ ಎವ್ರಿ ರೆಗ್ಯುಲರ್ ಆ್ಯಕ್ಟಿವಿಟೀಸ್. ಎಲ್ಲದಕ್ಕೂ ಒಂದು ಫೋನು ಅಮ್ಮ 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 ಅಂತ. ದಟ್ ವಿ ಹ್ಯಾವ್ ಟು ಕಟ್. ಈವನ್ ಬಾಯ್ಸ್ ಶುಡ್ ಕಟ್. ಸಿ, ಮ್ಯಾರೇಜ್ ಆದಮೇಲೆ ಪ್ರಯಾರಿಟೀಸ್ ಶುಡ್ ಚೇಂಜ್. ಎಲ್ಲರಿಗೂ, ಫಾರ್ ಐದರ್ ಗರ್ಲ್ಸ್ ಆರ್ ಬಾಯ್ಸ್, ದ ಪ್ರಯಾರಿಟಿ ಶುಡ್ ಬಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದೇರ್ ರಿಲೇಷನ್ಶಿಪ್. 1 year ಅಲ್ಲ, ಒಬ್ಬೊಬ್ಬರು 10 ವರ್ಷ ತೊಗೊಂಡ್ರೂ ದೇ ಹ್ಯಾವ್ ಟು ಪುಟ್ ಸೋ ಮಚ್ ಆಫ್ ಎಫರ್ಟ್ಸ್. ಇವಾಗೆಲ್ಲ ಮ್ಯಾರೇಜ್ ಇಸ್ ನಥಿಂಗ್ ಬಟ್ ವಾಕಿಂಗ್ ಆನ್ ದ ನೈಫ್. ಸ್ಮಾಲ್ ಫ್ರಿಕ್ಷನ್ ದೆರ್ ಈಸ್ ಅ ಕಟ್. ಯಾವಾಗಾದರೂ ಯಾರೋ ಒಂದು ಇಂಟ್ರೊಡಕ್ಷನ್ ಆಗೋಗುತ್ತೆ. 25 years ಓಲ್ಡ್ ಆಫ್ ಮ್ಯಾರೇಜ್ ದೆರ್ ಈಸ್ ಎ ಇಲಿಸಿಟ್ ರಿಲೇಷನ್ಶಿಪ್ ಅಂತ ಬರ್ತಾರೆ. ಆ 25 yearsಗೆ ಆ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಫ್ಯಾಮಿಲಿಗೆ. ಅಕಾಡೆಮಿಕ್ಲಿ ಶಿ ವುಡ್ ಹ್ಯಾವ್ ಪುಟ್ ಹರ್ ಡೌನ್, sacrificed her growth, everything for the welfare of the family. Then the boy go for a girl. The same thing. If the girl go to the boy, it's the same thing. The family system. ಇವಾಗ ನಾನು ಮ್ಯಾಮ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಓಡಾಡಿದಾರೋ ಇಫ್ ಯು ಆಸ್ಕ್ ದೇರ್ ಡೀಟೇಲ್ಸ್, ಚೈಲ್ಡ್ಹುಡ್ ಟ್ರಾಮಾ ಇದ್ದೇ ಇರುತ್ತೆ. somewhere their pattern of behavior, something is wrong psychologically, mental health, or somewhere it is wrong for them. Nothing is wrong. ಅಲ್ಲಿ ಅವ್ರ ಅಪ್ಪ ಅಮ್ಮ ಅದು ಏನೋ ಡಿಸ್ಪ್ಯೂಟ್ ಇರುತ್ತೆ, ಅದು ನೋಡಿರ್ತಾರೆ. ಸೊ ಆ ಇಂಪ್ಯಾಕ್ಟಿಂದ ದಿಸ್ ಇಸ್ ಆಲ್ ಮ್ಯಾಮ್ ಹೇಳ್ದಂಗೆ ಇಟ್ ಈಸ್ ಆಲ್ ಮೆಂಟಲ್ ಹೆಲ್ತ್ ಇಶ್ಯೂಸಿಂದನೇ ಮೇನ್ ಈ ಪ್ರಾಬ್ಲಮ್ ಬರೋದು. ಇಫ್ ಯು ಆರ್ ಸ್ಟ್ರಾಂಗ್ ಮೆಂಟಲಿ you can control everything. If you are mentally weak, it is gone. ಮುಂಚೆಲ್ಲ ಇಟ್ ಮೀನ್ಸ್ ಮುಂಚೆ ಕೌನ್ಸಿಲಿಂಗ್ ಅಂತಂದರೆ ಮ್ಯಾಡ್ ಅಂತ ಅಂತಿದ್ರು. ಬಟ್ ನೌ ದೇ ಈಸಿಲಿ ಗೋ ಅಂಡ್ ಹ್ಯಾವ್ ಎ ಕೌನ್ಸಿಲಿಂಗ್. ದಟ್ ಕ್ಯಾನ್ ಬಿ ಅಪ್ರಿಷಿಯೇಟೆಡ್. ಹೌದು, ಬೆಸ್ಟ್ ಅಂತಾರೆ ಮ್ಯಾಮ್. ಅಟ್ಲೀಸ್ಟ್ ಈ ಥರ ಸಂಬಂಧಗಳು ಏನೋ ದಾರಿ ತಪ್ತಾ ಇದೆ, ನಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನೆಲ್ಲೋ ಮನಸ್ಸು ವಾಲ್ತಾ ಇದೆ ಅಂದಾಗಲೇ ಅಟ್ಲೀಸ್ಟ್ ಇಂಥದ್ದೊಂದು ಮೂವ್ ಅನ್ನಾರು ಮಾಡ್ಬೋದು. ಅದನ್ನು ಮಾಡ್ತಾ ಇಲ್ವಲ್ಲ ಅಂತ ಅವಕಾಶಗಳಿದೆ ಈಗ ಕೌನ್ಸಿಲಿಂಗ್ ಅಲ್ಲಿ, ಬೇರೆ ಬೇರೆ ಆಪ್ಷನ್ಗಳಿದೆ ಅಂತ.
ಬಟ್ ಯಾಕಂದ್ರೆ ಮೊರೆ ಹೋಗ್ತಿಲ್ಲ ಅಂತ ಅದು ಕೂಡ ಬೇಡ ಅನ್ನೋ ಥರ. ನೋಡಿ ಮ್ಯಾಮ್, ಈಗ ಈ ವಾಯ್ಡ್ ಅನ್ನೋದು ಹೆಂಗೆ ತುಂಬ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಚಿಕ್ಕ ವಯಸ್ಸಿಂದನೇ, ಈಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಚೈಲ್ಡ್ಹುಡ್ ಟ್ರಾಮಾಸ್ ಅಂತ, ಚಿಕ್ಕ ವಯಸ್ಸಿಂದನೇ ತನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನ್ಯೂಸ್ ರೀಡರ್, ನಿಮಗೆ ನ್ಯೂಸ್ ಇಲ್ಲಿ ಮಾತಾಡೋದೆಲ್ಲ ಇಷ್ಟ. ಈಗ ಯಾರೋ ನೀವು ಬಂದ್ಬಿಟ್ಟು ನೀವು ಏರೋಪ್ಲೇನ್ ಓಡಿಸಿ ಅಂದರೆ ನೀವು ಅದನ್ನ ಎಂಜಾಯ್ ಮಾಡ್ತೀರಾ? ಖಂಡಿತ ಇಲ್ಲ. ಈಗ ಎಲ್ಲ ಕಡೆ ಹಾಗೆ ಇಷ್ಟವಿಲ್ಲದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಬೀಸ್ ಯಾಕೆ ಬೇಕು ಅಂತ ನಾವು ಫೋರ್ಸ್ ಮಾಡ್ತೀವಿ ಎಲ್ಲ ಕಡೆನೂ. ನೋಡಿ, ಹಾಬೀಸ್ ಏನು ಕೇಳ್ತೀವಿ, ಯಾಕೆ ಅಂದರೆ ಅಲ್ಲಿ ಏನು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಈಗ ನಾನು ಮನೋವೈದ್ಯ, ನಂಗೆ ಮನಸ್ಸಿನ ವಿಚಾರ ಮಾತ್ರ ನನಗಿಷ್ಟ. ನನ್ನನ್ನು ಕರ್ಕೊಂಡೋಗಿ ಪೊಲಿಟಿಕ್ಸಿಗೆ ನಿಲ್ಸಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಐ ಡೋಂಟ್ ಲೈಕ್ ಇಟ್. ನಾನು ಅಲ್ಲಿ ಹೋದರೆ ಯಾವುದೋ ದುಡ್ಡಿಗೋ ಸ್ಟೇಟಸ್ಗೋ ಪವರ್ಗೋ ಅಲ್ಲಿಗೆ ಹೋದರೆ ಅಲ್ಲಿ ನನ್ನ ಲೈಫ್ ಹಾಳಾಗುತ್ತೆ. ಹಾಗೆ ಈ ಮಕ್ಕಳಿಗೆ ಅವರಿಗೆ ಒಬ್ಬರಿಗೆ ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರನ್ನ ಕರ್ಕೊಂಡೋಗಿ ಇಂಜಿನಿಯರು ಡಾಕ್ಟರ್ ಮಾಡಿ ಕೂರಿಸ್ತಾರೆ. ಅಲ್ಲಿ ವಾಯ್ಡ್. ಇಲ್ಲಿ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಮನೆಗೆ ಹೋದರೆ ದುಡ್ಡಿದೆ, ಸ್ಟೇಟಸ್ ಇದೆ, ಪವರ್ ಇದೆ, ಎಲ್ಲ ಇದೆ. ಒಳಗಿನ ವಾಯ್ಡ್ ಯಾರು ತುಂಬ್ತಾ ಇದ್ದಾರೆ? ಯಾವುದರಲ್ಲಿ ನಾವು ಇಂಟ್ರೆಸ್ಟ್ ಕೊಟ್ಟು ನಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ತೊಡಗಬೇಕು. ಅದನ್ನೇ ನಾನು ಯಾರು ಅಂತ ಹೇಳೋದು. ಸೊ ಅದನ್ನು ಹಿಂದಿನಿಂದ ನಮ್ಮ ನೋಡಿ, ಭಗವದ್ಗೀತೆ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ನಮ್ಮ ಹಬ್ಬಗಳಾಗಲಿ, ಪ್ರತಿಯೊಂದು ಯಾವುದನ್ನು ವಿಜ್ಞಾನದ ಮೂಲಕ ತಿಳಿಸೋಕ್ಕಾಗ್ತಾ ಇರಲಿಲ್ಲ. ಈಗ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ಸಂಸ್ಕಾರದ ಮೂಲಕ ನಮ್ಮ ಹಿರಿಯರು ತಂದರು. ಹಬ್ಬಗಳನ್ನ ಈ ಥರ ಮಾಡಬೇಕು, ಇವರನ್ನು ನೆನೆಸ್ಕೊಳ್ಳಿ, ಇವರನ್ನು ಫಾಲೋ ಮಾಡಿ. ಯಾಕೆ ಅದನ್ನು ನೋಡಿದ ತಕ್ಷಣ ನಾವು ಪೂಜೆ ಮಾಡಬೇಕು, ಹೊಸ ಬಟ್ಟೆ ಹಾಕೋಬೇಕು? ಅದಲ್ಲ. ಅದು ಮೌಲ್ಯನ ತಿಳಿಸೋದಕ್ಕೋಸ್ಕರ ಇರೋದು ನಮ್ಮ ಸಂಸ್ಕಾರ ಆಗಲಿ, ನಮ್ಮ ಸಂಸ್ಕೃತಿ ಆಗಲಿ, ಇದು ಸಮಾಜದ ಒಂದು ನಿರ್ಮಾಣಕ್ಕೋಸ್ಕರ ಇರೋದು. ಹಿಂದೆ ರನ್ನ ಪಂಪ, ನಮ್ಮ ಕನ್ನಡದಲ್ಲೆಲ್ಲ ಯಶೋಧರ ಚರಿತೆ ಅಂತ ಬರುತ್ತೆ. ಅದರಲ್ಲಿ ಇದೇ ಥರ ಒಂದು ಅಮೃತಮತಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವಳು ಈ ಥರ ಗಂಡನ ಬಿಟ್ಟು ಹೋಗಿ ಏನೇನು ಪ್ರಾಬ್ಲಮ್ ಅನುಭವಿಸಿದ್ಲು, ಈ ಥರ ಕಥೆಗಳ ಮೂಲಕ ನಮ್ಮ ಕಾವ್ಯಗಳೆಲ್ಲ ಬರ್ತಾ ಇತ್ತು. ಸೊ ಅದನ್ನು ಓದೋದ್ರ ಮುಖಾಂತರ ಜನರಿಗೆ ಎಚ್ಚೆತ್ಕೊಳ್ತಾ ಇದ್ರು, ಓ ಹಿಂಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಹಿಂಗೆ ಮಾಡಬಾರ್ದು. ಸೊ ಆ ಥರ ನಮ್ಮ ಪರಂಪರೆಯಲ್ಲಿ ಉಪನಿಷತ್ತುಗಳಲ್ಲಿ ಈಗ ಒಂದು ಮೂವಿ ಬಂದರೆ 6 ವೀಕ್ಸ್ ಮುಗೀತು. ಆದರೆ ನಮ್ಮ ಏನು ಉಪನಿಷತ್ಗಳಾಗಲಿ, ನಮ್ಮ ರಾಮಾಯಣ ಆಗಲಿ, ಇಂದಿಗೂ 6000 ವರ್ಷ ಆದ್ರೂ ಯಾಕೆ ಅಳದಿಲ್ಲ? ಯಾಕಂದ್ರೆ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು. ಅದ್ರ ಕಡೆ ಗಮನ ಹರಿಸಿ, ಕೌನ್ಸಿಲಿಂಗ್ ಬನ್ನಿ, ಹಾಗೆ ವಿದ್ಯೆನ ಪ್ರಯತ್ನ ಆಗ್ಲಿ. ಸಮ್ ಮ್ಯಾರೇಜಸ್ ಟಾಕ್ಸಿಕ್, ಸಮ್ ಮ್ಯಾರೇಜಸ್ ಸಫಕೇಟಿಂಗ್. ಇರಕ್ಕಾಗಲ್ಲ, ಆ ಸಿಸ್ಟಮ್ ಅಲ್ಲಿ ಇರಕ್ಕೆ ಆಗಲ್ಲ. ಅವಾಗ ಆಪ್ಷನ್ ಇಲ್ಲದೆ ಹೋಗ್ತಾರೆ. ಯಾರೋ ಒಬ್ರು ಶೋಲ್ಡರ್ ಕೊಟ್ರೆ ವಾಲ್ ಬಿಡ್ತಾರೆ. ಒತ್ತಡನೂ ಹಾಕಲ್ಲ ಬಿಡಿ, ಅವ್ರ ಲೈಫ್ ಅವರು ಆರಾಮಾಗಿ ರಿಲೇಶನ್ಶಿಪ್ ತಡ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಅಷ್ಟು ಕಾನೂನು ನಮ್ಗೆ ಇವಾಗ ಅಷ್ಟು ಸ್ವತಂತ್ರ ಕೊಟ್ಟಿದೆ. ಹೌದೌದು. ಸೊ ನಾವು ಸೆಲ್ಫ್ ಕಂಟ್ರೋಲ್ ಇಂದ ನಮ್ಮ ಒಂದು ಮೌಲ್ಯಗಳನ್ನ ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ರಾಜು ಸರ್, ಫೈನಲಿ ಏನು ಹೇಳಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ತಮ್ಮ ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇ, ರಾಮ ಸೀತೆ ನಮ್ಗೆ ಆದರ್ಶ. ಆದರೆ ಅದನ್ನೇ ಪ್ರಶ್ನೆ ಮಾಡ್ತಕ್ಕಂಥವ್ರು ನನಗೂ ಪ್ರಶ್ನೆ ಮಾಡಿದ್ದಾರೆ. 14 ವರ್ಷ ಸೀತೆ ತನ್ನ ಹೆಂಡ್ತಿನೇ ವನವಾಸಕ್ಕೆ ಕಳಿಸ್ತಾ, ಇನ್ನೇನು ಆದರ್ಶ ಅಂತ. ಆದರೆ 14 ವರ್ಷ ಆ ಸೀತೆನ ಕಳಿಸಿದ್ರ ಅನಾವರಣ ನೀವು ತಿಳ್ಕೊಳ್ಬೇಕು. ಆ ಒಂದು 14 ವರ್ಷ 14 ವರ್ಷ ಆ ಒಂದು ಸೀತಾ ಮಾತೆ ಯಾವ ರೀತಿ ಎಷ್ಟು ಕಷ್ಟ ಬಂದ್ರೂ ಸಹಿಸ್ಕೊಂಡು, ಯಾವ ರೀತಿ ಮತ್ತೆ ರಾಮ ಸೀತೆ ಒಂದಾದಾಗ ಅದರ ಪವಿತ್ರತೆನೇ ಬೇರೆ, ಸಮಾಜಕ್ಕೆ ಬಂದಂಥ ಮೆಸೇಜೇ ಬೇರೆ. ಆ ಮುಖಾಂತರ ನಾನು ಇವತ್ತಿನ ಒಂದು ಸಮಾಜದಲ್ಲಿ ಹೆಣ್ಣು ಗಂಡು ಇಬ್ಬರಿಗೂ ಹೇಳೋದಿಷ್ಟೇ, ಕಷ್ಟಗಳು 1000, ನಿಮ್ಮ ಸುಖದ ದಿನಗಳು ಹತ್ರ ಬಂದೇ ಬರ್ತವೆ. ಯಾವತ್ತೂ ಇದು ಭೂಮಿ ಗುಂಡಾಗಿದೆ, ತಿರುಗ್ತಾ ಇರುತ್ತೆ. ಒಂದು ಮೇಲೋದಾಗ ಮತ್ತೊಂದು ಕೆಳಗೆ ಬಂದೇ ಬರುತ್ತೆ. ಕಷ್ಟಗಳನ್ನೇ ತಮ್ಮ ಜೀವನದಲ್ಲಿ ದೊಡ್ಡ ಬೆಟ್ಟ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಅದು ಸ್ವಲ್ಪ ದಿವಸ ಮಾತ್ರ ಇರುತ್ತೆ. ದಯಮಾಡಿ ಹೇಳ್ತೀನಿ, ಈ ಒಂದು ಮಾಧ್ಯಮದ ಮುಖಾಂತರ ಇದು ಅವೇರ್ನೆಸ್ ಹೆಚ್ಚಾಗಬೇಕು. ಎಲ್ಲ ಹೆಣ್ಣು ಮತ್ತು ಗಂಡಿಗೆ ಈ ಒಂದು ವಿಚಾರದಲ್ಲಿ ಯಾರು ದಾರಿಯನ್ನು ತಪ್ಪಿದ್ದೀರಿ, ಇವರೆಲ್ಲರೂ ಕೂಡ ತಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ಳೋ ರೀತಿಯಲ್ಲಿ ಸಮಾಜಕ್ಕೆ ನಾವೆಲ್ಲರೂ ಇತಿಹಾಸವಾಗಿ ಬದುಕೋಣ. ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅವರಿವತ್ತು ಇಲ್ಲ, ಉಸಿರಿಲ್ಲ, ಹೆಸರಿದೆ. ಒಬ್ಬ ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ, ಹೋದ ನಂತರ ಹೆಸರಿರುತ್ತೆ. ಇದು ಬಹಳ ಮುಖ್ಯ ಮೇಡಮ್. ದಯಮಾಡಿ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಡಿಬೇಟಲ್ಲಿ ಭಾಗಿಯಾಗಿದೆ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ನಯನಾ ಮ್ಯಾಮ್. ಆ್ಯಂಡ್ ಮ್ಯಾಮ್, ಪ್ರಮುಖವಾಗಿ ನಾವು ಇವತ್ತು ಈ ಸಬ್ಜೆಕ್ಟನ್ನು ಚರ್ಚೆ ಮಾಡಿದ್ದಿಷ್ಟೇ, ಅಟ್ಲೀಸ್ಟ್ ಸಮಾಜ ಹಾಳಾಗ್ತಾ ಇದೆಯಲ್ಲ ಅದು ಸರಿದಾರಿಗೆ ಬರಲಿ, ಒಂದು ಅವೇರ್ನೆಸ್ ಮೂಡಲಿ ಅನ್ನೋ ಕಾರಣಕ್ಕೇ ಈ ಸಬ್ಜೆಕ್ಟ್ ಎತ್ಕೊಂಡಿರೋದು. ಕಾರಣ ಜಸ್ಟ್ 1 ವೀಕಲ್ಲೇ 10 ಕೇಸ್ಗಳು ಅನೈತಿಕ ಸಂಬಂಧಕ್ಕೆ ಬೆಲೆ ಕೊಟ್ಟು ಕೆಲವರು ಓಡ್ ಹೋಗ್ತಾರೆ ಅಂತ ಅಂದರೆ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಆತಂಕಕಾರಿ ವಿಚಾರ. ಬಟ್ ಎನಿವೆ, ತುಂಬ ಟಾರ್ಚರ್ಗಳನ್ನು ನೀವು ಸಹಿಸ್ಕೊಂಡು ಸಂಸಾರ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಒಂದು ಸಂಬಂಧ, ಗಂಡ ಹೆಂಡತಿ ಪವಿತ್ರ ಸಂಬಂಧ ಅಂತ ಹೇಳ್ತೀವಲ್ಲ, ಅಟ್ಲೀಸ್ಟ್ ಮಕ್ಕಳ ಮುಖ ನೋಡಿಕೊಂಡು ಆ ಸಂಬಂಧಕ್ಕೆ ಬೆಲೆ ಕೊಟ್ಟು ಆ ಸಂಬಂಧವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಆಗಲಿ ಅನ್ನೋದಷ್ಟೇ ನಮ್ಮ ಆಗ್ರಹ ಅಥವಾ ನಮ್ಮ ಆಶಯ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.